ವಚನ ಸಾಹಿತ್ಯ ಸಾಮಾನ್ಯವಾದ ಅರ್ಥದಲ್ಲಿ ವಚನ ಎಂದರೆ ಮಾತು ಅನ್ನುವಂಥ ಅರ್ಥವನ್ನು ನಾವು ಭಾವಿಸ್ತೀವಿ. ಈ ವಚನ ಅನ್ನುವಂಥ ಶಬ್ದ ಸಂಸ್ಕೃತ ಮೂಲದ್ದು. ವಚನ ಸಾಹಿತ್ಯ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಪ್ರಚುರಕ್ಕೆ ಬರುತ್ತೆ. ಈ ವಚನಗಳು ತಮಿಳಿನ ತೇವಾರಂ ಪ್ರಕಾರವನ್ನು ಹೋಲ್ತವೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ವಚನ ಕ್ರಾಂತಿಯನ್ನು ಮೊಳಗಿಸಿದಂಥ ಸ್ಥಳ. ಕಲಚೂರಿ ದೊರೆ ಬಿಜ್ಜಳ ವಚನ ಕ್ರಾಂತಿಗೆ ಪ್ರೇರಣೆ ನೀಡಿದಂಥವನು. 12ನೆಯ ಶತಮಾನ ವಚನ ಸಾಹಿತ್ಯದ ಸುವರ್ಣ ಯುಗ ಅಂಥೇಳಿ ಕರೆಸಿಕೊಳ್ಳುತ್ತೆ. ವಚನ ಸಾಹಿತ್ಯದ ಉಗಮದ ಕುರಿತು ಅನೇಕ ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಎಂ.ಆರ್. ಶ್ರೀನಿವಾಸ ಮೂರ್ತಿಯವರು ವಚನ ಸಾಹಿತ್ಯ ಎರವಲು ಸಾಹಿತ್ಯವಲ್ಲ, ಅದು ಕನ್ನಡದ ಸ್ವಾರ್ಜಿತ ಸ್ವತ್ತು. ವಚನಕಾರರು ಸಂಸ್ಕೃತದ ಆಚಾರ್ಯರಲ್ಲ, ಅಚ್ಚಗನ್ನಡದ ಬೇಸಾಯಗಾರರು ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಡಿ.ಎಲ್. ನರಸಿಂಹಾಚಾರ್ಯರು ತಮಿಳು ಶೈವ ಹಾಡುಗಳ ಪ್ರಭಾವದಿಂದ ವಚನ ಸಾಹಿತ್ಯ ರೂಪುಗೊಂಡಿದೆ ಅಂತೇಳಿ ದಾಖಲಿಸ್ತಾರೆ. ಎಲ್. ಬಸವರಾಜು ಅವರು ಸಂಸ್ಕೃತದ ಸ್ತೋತ್ರ ಗದ್ಯವು ವಚನ ಸಾಹಿತ್ಯಕ್ಕೆ ಪ್ರೇರಕವಾಗಿದೆ ಅನ್ನೋದನ್ನು ಗುರುತಿಸ್ತಾರೆ. ಎಂ. ಚಿದಾನಂದ ಮೂರ್ತಿಯವರ ಹೇಳಿಕೆ ಬಹಳ ಗಮನಾರ್ಹವಾದಂಥದ್ದು. ಅವರು ವಚನಗಳನ್ನು ಅಚ್ಚಗನ್ನಡದ ತ್ರಿಪದಿಗಳು ಅಂತೇಳಿ ಗುರುತಿಸ್ತಾರೆ. ಇನ್ನು ವಚನಕಾರರು ವಚನಗಳನ್ನು ಕುರಿತು ಅನೇಕ ಹೇಳಿಕೆಗಳನ್ನು ಮಾತುಗಳನ್ನು ತಮ್ಮ ವಚನಗಳಲ್ಲಿ ದಾಖಲಿಸಿರೋದನ್ನು ನೋಡ್ಬೋದು. ಅದರಲ್ಲಿ ದಾಸಿಮಯ್ಯ ಹೇಳ್ತಾನೆ, ನಿಮ್ಮ ಶರಣರ ಸುಳ್ನುಡಿಯನು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತೇಳಿ ತನ್ನ ವಚನವೊಂದರಲ್ಲಿ ಹೇಳ್ತಾನೆ. ಬಸವಣ್ಣನವರು ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತ ದೇವಗಣವನರಿಯೇ, ಕೂಡಲ ಸಂಗಮ ದೇವ, ನಿನಗೆ ಕೇಡಿಲ್ಲಾಗಿ ಆನು ಒಲಿದಂತೆ ಹಾಡುವೆ, ಎನ್ನ ಶಿರವ ಸೋರೆ ಮಾಡೆಯ ಬತ್ತೀಸರಾಗವ ಹಾಡೆಯ ಅಂತೇಳಿ ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಚನ್ನಬಸವಣ್ಣ ಆದ್ಯರ 60 ವಚನಕ್ಕೆ ದಂಡಾಯಕರ 20 ವಚನ, ಆದ್ಯರ ವಚನವೆಂಬುದು ಬಟ್ಟೆಯ ಸಂಬಳವೇ ಅಂಥೇಳಿ ತನ್ನ ವಚನವೊಂದರಲ್ಲಿ ಹೇಳ್ತಾನೆ. ಸಿದ್ದರಾಮ ಆದ್ಯರ ವಚನವೆಂಬುದು ಬಹುವೇದ್ಯವಯ್ಯ, 68,000 ವಚನಗಳ ಹಾಡಿ ಹಾಡಿ ಸೋತಿತೆನ್ನ ಮನ ನೋಡೆಯ್ಯ ಅಂಥೇಳಿ ಹೇಳ್ತಾರೆ. ಆದಯ ಹಿಂದಣ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ, ಮುಂದಣ ಕಥೆಯ ನಿಂದು ಹೇಳುವ ನಾಟಕವಲ್ಲ, ಚಂದ ವಿಚ್ಛಂದವೆಂಬ ಸಂದೇಹ ಇಲ್ಲ ಅಂಥೇಳಿ ವಚನಗಳ ಕುರಿತು ಹೇಳೋದನ್ನು ನಾವು ಗಮನಿಸ್ಬೋದು. ಇನ್ನು ವಚನಗಳನ್ನು ಕುರಿತು ವೀರಶೈವ ಕಾವ್ಯಗಳಲ್ಲಿರುವಂಥ ಹೇಳಿಕೆಗಳು ನೋಡೋದಾದರೆ, ಬಸವರಾಜ ದೇವರಗಳೇ ಬರೆದಂಥ ಹರಿಹರ, ಆ ಬಸವರಾಜ ದೇವರಗಳೆಯಲ್ಲಿ ಬಸವರಾಜ ಗೀತದೊಳು ಗೀತಮಂ ಪಾಡೆ ಅಂತ ಹೇಳ್ತಾನೆ. ಇನ್ನು ರಾಘವಾಂಕ ತನ್ನ ಸಿದ್ದರಾಮ ಚಾರಿತ್ರದಲ್ಲಿ ಅತಿ ಜಡರೆನಿಪ್ಪ ಮಾನವರ ನೀನೆಂಬೆ ಎಂದು ಹಾಡಿದನೊಂದು ಗುರುವಚನವ ಅಂತ ಹೇಳ್ತಾನೆ. ಅಂದರೆ ಹರಿಹರನ ಬಸವರಾಜ ದೇವರಗಳೇ ಮತ್ತು ರಾಘವಾಂಕನ ಸಿದ್ದರಾಮ ಚಾರಿತ್ರದಲ್ಲಿ ಈ ವಚನಗಳ ಕುರಿತು ದಾಖಲಾಗಿರೋದನ್ನು ರಂಶ್ರೀ ಮುಗುಳಿಯವರು ವಚನಗಳು ನಡುಗನ್ನಡ ಶೈಲಿಯ ಅನುಭವ ಗದ್ಯದ ಅಧ್ಯಾತ್ಮ ಭಾವಗೀತೆಗಳು ಅಂತ ಹೇಳ್ತಾರೆ. ಗಮನಿಸ್ಬೇಕು ಸ್ನೇಹಿತರೆ, ರಂಶ್ರೀ ಮುಗುಳಿಯವರು ವಚನಗಳನ್ನು ಅಧ್ಯಾತ್ಮ ಭಾವಗೀತೆಗಳು ಅಂತೇಳಿ ಕರೀತಾರೆ. ಇನ್ನು ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ವಚನಗಳನ್ನು ಗದ್ಯದಂತೆ ಓದಬಹುದು,
ಪದ್ಯದಂತೆ ಹೇಳಬಹುದು, ಗೀತೆಯಂತೆ ಹಾಡಬಹುದು ಅಂತೇಳಿ ಹೇಳ್ತಾರೆ. ವಚನಕಾರರ ಕುರಿತಾದಂಥ ಕೆಲವು ವಿಶೇಷತೆಗಳನ್ನು ನೋಡೋದಾದರೆ, ಜೇಡರ ದಾಸಿಮಯ್ಯ ಆದ್ಯ ವಚನಕಾರ. ಬಸವಣ್ಣನವರು ಕನ್ನಡ ಚಳುವಳಿಯ ನೇತಾರ, ಕನ್ನಡ ವಚನ ಚಳುವಳಿಯ ನೇತಾರ. ಅಲ್ಲಮ ಪ್ರಭುಗಳು ಬೆಡಗಿನ ವಚನಕಾರ ಅಂತೇಳಿ ಹೆಸರಾಗಿದ್ದಾರೆ. ಬಸವಣ್ಣನವರನ್ನು ಭಕ್ತಿ ಭಂಡಾರಿ ಬಸವಣ್ಣ ಅಂತೇಳಿ ಕರೀಲಾಗತ್ತೆ. ಸಿದ್ದರಾಮರನ್ನು ಕರ್ಮಯೋಗಿ ಅಂತೇಳಿ ಗುರುತಿಸಲಾಗಿದೆ. ಚನ್ನಬಸವಣ್ಣನವರು ಮಹಾಜ್ಞಾನಿ ಅಂತೇಳಿ ಕರೆಸ್ಕೊಂಡಿದ್ದಾರೆ. ಅಲ್ಲಮ ಪ್ರಭು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ಪಾಗ ಹಳಕಟ್ಟಿಯವರನ್ನು ವಚನಶಾಸ್ತ್ರ ಪಿತಾಮಹ ಅಂತೇಳಿ ಕರೀಲಾಗತ್ತೆ. ತೋಂಟದ ಸಿದ್ಧಲಿಂಗಯತಿಗಳು 15ನೇ ಶತಮಾನದ ವಚನ ಆಂದೋಲನದ ಕೇಂದ್ರ ವ್ಯಕ್ತಿಗಳಾಗಿದ್ದರು. ಜೇಡರ ದಾಸಿಮಯ್ಯ, ಮಾದರ ಚೆನ್ನಯ್ಯ ಮತ್ತು ಡೋಹರ ಕಕ್ಕಯ್ಯ ಬಸವ ಪೂರ್ವ ಯುಗದ ವಚನಕಾರರಾಗಿ ಗುರುತಿಸ್ಕೋತಾರೆ. ರಗಳೆಯು ನಡುಗನ್ನಡ ಕಾವ್ಯಗಳ ಛಂದಸ್ಸು. ಇದು ಮಾತ್ರಾಗಣ ಛಂದೋಪ್ರಕಾರಕ್ಕೆ ಸೇರಿದಂಥದ್ದು. ರಗಳೆ ಛಂದಸ್ಸಿನಲ್ಲಿ ವಿಶೇಷವಾದಂಥ ಕೃಷಿಯನ್ನು ಮಾಡಿದಂಥವನು ಹರಿಹರ. ಹಾಗಾಗಿ ಹರಿಹರನನ್ನು ರಗಳೆಯ ಕವಿ ಅಂತೇಳಿ ಕರೆಯಲಾಗಿದೆ. ಗುಣಚಂದ್ರನ ಛಂದಸ್ಸಾರವು ರಗಳೆಗಳ 3 ಪ್ರಭೇದಗಳು ಮತ್ತು ಲಕ್ಷಣಗಳನ್ನು ತಿಳಿಸುವಂಥ ಕನ್ನಡದ ಮೊಟ್ಟ ಮೊದಲ ಛಂದೋಗ್ರಂಥ ಆಗಿದೆ. ರಗಳೆಯ ಕುರಿತಾಗಿ ನಾಗವರ್ಮನು ರಗಳೆ, ರಗಟ ಇವುಗಳನ್ನು ಸಮಾನ ಅರ್ಥದಲ್ಲಿ ಬಳಸಿದ್ದಾನೆ. ಸಂಸ್ಕೃತದಲ್ಲಿ ರಗಲ, ರಗಡ, ಧ್ರುವಕ ಅನ್ನುವಂಥ ಪ್ರಯೋಗಗಳಿದ್ದಾವೆ. ಜಯಕೀರ್ತಿ ರಗಳೆಗೆ ರಗಟ ಎನ್ನುವಂಥ ಹೆಸರನ್ನು ಬಳಸಿದ್ದಾನೆ. ತೆಲುಗಿನಲ್ಲಿ ರಗಳೆಯನ್ನು ರಗಡ ಎಂಬ ಹೆಸರಿನಿಂದ ಕರೆಯಲಾಗತ್ತೆ. ರಗಳೆಯ ಪ್ರಕಾರಗಳು 3: ಉತ್ಸಾಹ ರಗಳೆ, ಮಂದಾನಿಲ ರಗಳೆ ಮತ್ತು ಲಲಿತ ರಗಳೆ. ಉತ್ಸಾಹ ರಗಳೆ 3 ಮಾತ್ರೆಯ 4 ಗಣಗಳನ್ನು ಹೊಂದಿರುತ್ತೆ. ಪ್ರತಿಪಾದದ ಮಾತ್ರೆಗಳ ಸಂಖ್ಯೆ 12 ಆಗಿರುತ್ತೆ. ಮಂದಾನಿಲ ರಗಳೆ 4 ಮಾತ್ರೆಯ 4 ಗಣಗಳು, ಪ್ರತಿಪಾದದಲ್ಲಿ 16 ಮಾತ್ರೆಗಳನ್ನು ಹೊಂದಿರುತ್ತೆ. ಮೂರನೇದು ಲಲಿತ ರಗಳೆ. ಇದು 5 ಮಾತ್ರೆಯ 4 ಗಣಗಳನ್ನು ಹೊಂದಿರುತ್ತೆ. ಪ್ರತಿಪಾದದಲ್ಲಿ 20 ಮಾತ್ರೆಗಳಿರುತ್ತೆ. ರಗಳೆಗಳು ಪಂಪ ಪೂರ್ವ ಪ್ರಾಚೀನ ಕನ್ನಡ ಶಾಸನ ಸಾಹಿತ್ಯದಲ್ಲಿ ಪ್ರಯೋಗ ಆಗಿಲ್ಲ. ಕವಿರಾಜ ಮಾರ್ಗದಲ್ಲಿ ರಗಳೆಯ ಬಗ್ಗೆ ಯಾವುದೇ ಉಲ್ಲೇಖಗಳಾಗಲಿ ಪ್ರಯೋಗಗಳಾಗಲಿ ಕಂಡುಬರೋದಿಲ್ಲ. ರಗಳೆ ಬಳಕೆಯಾಗಿರುವಂಥ ಕನ್ನಡದ ಮೊಟ್ಟ ಮೊದಲ ಸಾಹಿತ್ಯ ಕೃತಿ ಅಂದರೆ ಅದು ಪಂಪನ ಆದಿಪುರಾಣ. ಹರಿಹರನು ಶಿವಗಣದ 106 ರಗಳೆಗಳನ್ನು ರಚಿಸಿ ರಗಳೆಯ ಕವಿ ಎನಿಸ್ಕೊಂಡಿದ್ದಾನೆ. ಡಿ.ಎಲ್. ನರಸಿಂಹಾಚಾರ್ಯ ಅವರು ಭಾಮಿನಿ ಷಟ್ಪದಿಗೆ ಕುಮಾರವ್ಯಾಸನಂತೆ ರಗಳೆಯ ಛಂದಸ್ಸಿಗೆ ಹರಿಹರ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಪ್ರಾಚೀನ ಕನ್ನಡ ಶಾಸನಗಳು ಮತ್ತು ಕಾವ್ಯಗಳಲ್ಲಿ ರಗಳೆಯ ಪ್ರಯೋಗವನ್ನು ನೋಡೋದಾದರೆ ಮೊಟ್ಟ ಮೊದಲನೇ ಬಾರಿಗೆ ರಗಳೆಗಳು ಕಂಡುಬರೋದು ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದಲ್ಲಿ. ಪಂಪನ ಆದಿಪುರಾಣದಲ್ಲಿ 2 ರಗಳೆಗಳು, ಶ್ರೀಮತಿಯ ವಿವಾಹ ಮಂಟಪ ವರ್ಣನೆ ಮತ್ತು ಜಿನಜನನೆಯ ಶುಭ ಸ್ವಪ್ನಗಳ ವರ್ಣನೆಯಲ್ಲಿ ರಗಳೆಯನ್ನು ಬಳಸಿದ್ದಾನೆ. ಇನ್ನು ವಿಕ್ರಮಾರ್ಜುನ ವಿಜಯದಲ್ಲಿ 3 ರಗಳೆಗಳು ಪ್ರಯೋಗ ಆಗಿದೆ. ಹಸ್ತಿನಾಪುರವನ್ನು ವರ್ಣಿಸುವ ಸನ್ನಿವೇಶದಲ್ಲಿ
ಏಕಚಕ್ರಾಪುರವನ್ನು ವರ್ಣಿಸುವಂಥ ಸನ್ನಿವೇಶದಲ್ಲಿ ಹಾಗೂ ಇಂದ್ರಪ್ರಸ್ಥ ನಗರವನ್ನು ವರ್ಣಿಸುವ ಸನ್ನಿವೇಶದಲ್ಲಿ ಒಟ್ಟು 3 ರಗಳೆಗಳು ಬಳಕೆ ಆಗಿದ್ದಾವೆ. ವಿಕ್ರಮಾರ್ಜುನ ವಿಜಯದಲ್ಲಿ ಬಳಕೆ ಮಾಡಿದಂಥ ಈ ರಗಳೆಗಳನ್ನು ಮಟ್ಟ ರಗಳೆ ಅಂತೇಳಿ ಕರೆಯಲಾಗಿದೆ. ಇನ್ನು ಪೊನ್ನನ ಶಾಂತಿ ಪುರಾಣದಲ್ಲಿ 1 ರಗಳೆ, ಅದನ್ನು ತ್ವರಿತ ರಗಳೆ ಅಂತೇಳಿ ಗುರುತಿಸಲಾಗಿದೆ. ದುರ್ಗಸಿಂಹನ ಪಂಚತಂತ್ರದಲ್ಲಿ 1 ರಗಳೆ ಬಳಕೆಯಾಗಿದೆ, ಅದನ್ನು ಪದ್ದಳಿ ರಗಳೆ ಅಂತೇಳ್ಬಿಟ್ಟು ಗುರುತಿಸಲಾಗಿದೆ. ಕ್ರಿಸ್ತಶಕ 1055ರ ಕೋಗಳಿ ಶಾಸನದಲ್ಲೂ ಕೂಡ 1 ರಗಳೆ ಪ್ರಯೋಗ ಆಗಿದೆ, ಅದನ್ನು ತೋಮರ ರಗಳೆ ಅಥವಾ ಲಲಿತ ರಗಳೆ ಅಂತೇಳಿ ಗುರುತಿಸಲಾಗಿದೆ. ಈ ಉತ್ಸಾಹ ರಗಳೆಗಳಲ್ಲೇ ಈ ಉತ್ಸಾಹ ರಗಳೆ ಅತಿ ಚಿಕ್ಕದು. ಹರಿಹರನು ಲಲಿತ ರಗಳೆಯನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಪ್ರಯೋಗ ಮಾಡಿದ್ದಾನೆ. ಲಲಿತ ರಗಳೆಯು ರಗಳೆಗಳಲ್ಲೇ ಅತಿ ದೊಡ್ಡದು. ಉತ್ಸಾಹ ರಗಳೆ ಅತಿ ಚಿಕ್ಕದಾಗಿದ್ದರೆ ಲಲಿತ ರಗಳೆ ರಗಳೆಗಳಲ್ಲೇ ಅತಿ ದೊಡ್ಡದು. ಹರಿಹರನು ಲಲಿತ ರಗಳೆಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರಯೋಗಿಸಿದ್ದಾನೆ. ಲಲಿತ ರಗಳೆಯು ಪ್ರಾಸವನ್ನು ಕಳಿಸಿಕೊಂಡು ಸರಳ ರಗಳೆಯಾಗಿ ಮಾರ್ಪಟ್ಟಿರೋದನ್ನು ನಾವು ನೋಡ್ಬೋದು. ಷಟ್ಪದಿಗಳ ಉಗಮ ಕಾಲ ಕ್ರಿಸ್ತಶಕ 13ನೇ ಶತಮಾನ. ಷಟ್ಪದಿಗಳು ದೇಶ ಛಂದಸ್ಸಿನ ಮಟ್ಟುಗಳು. ಇವು ನಡುಗನ್ನಡ ಛಂದಸ್ಸಿನ ಪ್ರಕಾರಗಳು. ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತೇಳಿ ಕರೆಯಲಾಗಿದೆ. ಪೊಲಾಳ್ವ ದಂಡನಾಥ, ಕುಮದೇಂದು ಮತ್ತು ರಾಘವಾಂಕ ಇವರು ಮಾತ್ರಾ ಷಟ್ಪದಿಯ ಆದ್ಯ ಕೃಷಿಕರು. ಮಾತ್ರಾ ಷಟ್ಪದಿಗಳ ಲಕ್ಷಣ ಮತ್ತು ಪ್ರಭೇದಗಳನ್ನು ಉಲ್ಲೇಖಿಸುವಂಥ ಪ್ರಥಮ ಕೃತಿ ಗುಣಚಂದ್ರನ ಛಂದಸ್ಸಾರ. ಮಾತ್ರಾ ಷಟ್ಪದಿಯ ಲಕ್ಷಣ ಮತ್ತು ಪ್ರಭೇದಗಳ ಬಗ್ಗೆ ನಾಗವರ್ಮನ ಛಂದೋಂಬುದಿಯಲ್ಲಿ ಯಾವುದೇ ಉಲ್ಲೇಖಗಳು ದಾಖಲಾಗಿಲ್ಲ. ಮಾತ್ರಾ ಷಟ್ಪದಿಯ ಸಾಮಾನ್ಯ ಲಕ್ಷಣಗಳನ್ನು ನೋಡೋದಾದರೆ, ಅಂದರೆ ಷಟ್ಪದಿಯ ಲಕ್ಷಣಗಳನ್ನು ನೋಡೋದಾದರೆ, ಷಟ್ಪದಿಯು 6 ಸಾಲುಗಳ ಒಂದು ಪದ್ಯವಾಗಿದೆ. ಇದು ಮಾತ್ರಾ ಛಂದಸ್ಸುಗಳಲ್ಲಿ ಒಂದು. ಷಟ್ಪದಿಯಲ್ಲಿ ಆದಿಪ್ರಾಸ ನಿಯಮಿತವಾಗಿ ಪಾಲನೆಯಾಗಿರುತ್ತೆ. ಷಟ್ಪದಿ ಒಂದು ಹಾಡುಗಬ್ಬ. ನಡುಗನ್ನಡ ಕಾವ್ಯದಲ್ಲಿ ಪ್ರಯೋಗವಾಗಿರುವಂಥ ದೇಸಿ ಛಂದಸ್ಸು. ಷಟ್ಪದಿ ತಾಳ ಪ್ರಧಾನವಾದದ್ದು ಕೂಡ ಹೌದು. ಈ ಷಟ್ಪದಿಯ ಪ್ರಭೇದಗಳನ್ನು ನೋಡೋದಾದರೆ ಒಟ್ಟು 7 ಪ್ರಭೇದಗಳನ್ನು ಗುರುತಿಸಲಾಗತ್ತೆ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕಗಳು ಅಂತೇಳಿ 6 ಪ್ರಮುಖ ಷಟ್ಪದಿಗಳನ್ನು, ಆಗ 7ನೇದಾಗಿ ಉದ್ದಂಡ ಷಟ್ಪದಿಯನ್ನು ಹೆಸರಿಸಲಾಗತ್ತೆ. ಶರ ಷಟ್ಪದಿಯಲ್ಲಿ 4 ಮತ್ತು 2 ಮಾತ್ರೆಯ ಗಣಗಳು, ಪ್ರತಿ ಸಾಲಿನಲ್ಲಿ 8 ಮಾತ್ರೆಗಳಿರುತ್ತೆ. ಕುಸುಮ ಷಟ್ಪದಿಯಲ್ಲಿ 5 ಮಾತ್ರೆಯ 2 ಗಣಗಳು, ಪ್ರತಿ ಸಾಲಿನಲ್ಲಿ 10 ಮಾತ್ರೆಗಳಿರುತ್ತೆ. ಭೋಗ ಷಟ್ಪದಿಯಲ್ಲಿ 3 ಮಾತ್ರೆಯ 4 ಗಣಗಳು, ಪ್ರತಿ ಸಾಲಿನಲ್ಲಿ 12 ಮಾತ್ರೆಗಳಿರುತ್ತೆ. ಭಾಮಿನಿ ಷಟ್ಪದಿ 3 ಮತ್ತು 4 ಮಾತ್ರೆಯ 2 ಗಣಗಳು. ಇಲ್ಲಿ ವಿಶೇಷವನ್ನು ಗಮನಿಸಬೇಕು. ಭಾಮಿನಿ ಷಟ್ಪದಿಯಲ್ಲಿ 3 ಮತ್ತು 4 ಮಾತ್ರೆಯ 2 ಗಣಗಳು, ಒಟ್ಟು ಒಂದು ಸಾಲಿನಲ್ಲಿ 14 ಮಾತ್ರೆಗಳಿರುತ್ತೆ. ಪರಿವರ್ಧಿನಿ ಷಟ್ಪದಿಯಲ್ಲಿ 4 ಮಾತ್ರೆಯ 4 ಗಣಗಳಿರುತ್ತೆ, ಒಟ್ಟು 16 ಮಾತ್ರೆಗಳಿರುತ್ತೆ ಒಂದು ಸಾಲಿನಲ್ಲಿ. ವಾರ್ಧಕ ಷಟ್ಪದಿಯಲ್ಲಿ 5 ಮಾತ್ರೆಯ 4 ಗಣಗಳಿರುತ್ತೆ, ಪ್ರತಿ ಸಾಲಿನಲ್ಲಿ 20 ಮಾತ್ರೆಗಳಿರುತ್ತೆ. ಉದ್ದಂಡ ಷಟ್ಪದಿಯಲ್ಲಿ 4 ಮಾತ್ರೆಯ 5 ಗಣಗಳು,
ಪ್ರತಿ ಸಾಲಿನಲ್ಲಿ 20 ಮಾತ್ರೆಗಳನ್ನು ಹೊಂದಿರುತ್ತೆ. ಕನ್ನಡದ ಪ್ರಮುಖ ಷಟ್ಪದಿ ಕವಿಗಳು ಮತ್ತು ಅವರ ಕಾವ್ಯವನ್ನು ನೋಡೋದಾದರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮಚಾರಿತ್ರ, ವೀರೇಶ ಚರಿತೆ ಹಾಗೂ ಸೋಮನಾಥ ಚರಿತೆ. ಈ ರಾಘವಾಂಕನ ವೀರೇಶ ಚರಿತೆ ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾದಂಥ ಕಾವ್ಯ. ಕುಮಾರ ಪದ್ಮರಸನ ಸಾನಂದ ಚರಿತ್ರೆ, ಪೋಲಾಳ್ವ ದಂಡನಾಥನ ಹರಿಚಾರಿತ್ರ, ಕುಮದೇಂದುವಿನ ಕುಮದೇಂದು ರಾಮಾಯಣ, ಭೀಮಕವಿಯ ಬಸವ ಪುರಾಣ, ದೇಪರಾಜನ ಅಮರುಕ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಚಾಮರಸನ ಪ್ರಭುಲಿಂಗ ಲೀಲೆ, ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ, ಹಾಗೆ ಉಪಲಬ್ಧ ಇಲ್ಲದೇ ಇರುವಂಥ ಐರಾವತ ಕಾವ್ಯ, ಕಲ್ಯಾಣ ಕೀರ್ತಿಯ ಜ್ಞಾನಚಂದ್ರ ಅಭ್ಯುದಯ, ಕುಮಾರ ವಾಲ್ಮೀಕಿಯ ತೊರವೆ ರಾಮಾಯಣ, ತಿರಕಣಾಂಬಿ ಬೊಮ್ಮರಸನ ಸನತ್ಕುಮಾರ ಚರಿತ್ರೆ, ಕನಕದಾಸರ ರಾಮಧಾನ್ಯ ಚರಿತೆ, ನಳಚರಿತೆ ಹಾಗೂ ಹರಿಭಕ್ತಿ ಸಾರ, ಸಾಳ್ವನ ಸಾಳ್ವ ಭಾರತ, ಲಕ್ಷ್ಮೀಶನ ಜೈಮಿನಿ ಭಾರತ ಹಾಗೂ ಪುರುಷ ಮೃಗ ಪ್ರಸಂಗ, ವಾದಿರಾಜನ ಸ್ವಪ್ನಗಂಧ್ಯ, ಗೋವಿಂದ ಕವಿಯ ಚಿತ್ರಭಾರತ, ವಿರಕ್ತ ತೋಂಟದಾರ್ಯರ ಕರ್ನಾಟ ಶಬ್ದಮಂಜರಿ, ಚನ್ನವೀರ ಜಂಗಮದೇವರ ವಿಶೇಷ ಅನುಭವ ಷಟ್ತಲ, ಅಚ್ಯುತದಾಸರ ತುಳಸಿ ಮಹಾತ್ಮೆ, ತಿಮ್ಮರಸನ ಮಾರ್ಕಂಡೇಯ ರಾಮಾಯಣ, ನರಹರಿಯ ಪ್ರಹ್ಲಾದ ಚರಿತೆ ಇವು ಬಹುಮುಖ್ಯವಾಗಿ ಗುರುತಿಸಬಹುದಂಥ ಷಟ್ಪದಿ ಕಾವ್ಯಗಳು. ಸಾಂಗತ್ಯ. ಸಂಗತದ ಭಾವರೂಪವೇ ಸಾಂಗತ್ಯ. ಇದಕ್ಕೆ ಜೊತೆಗೂಡಿದ, ಜೊತೆಗೂಡುವಿಕೆ ಎಂಬ ಅರ್ಥವೂ ಕೂಡ ಇದೆ. ಸಾಂಗತ್ಯ ಅಂಶಗಣ ಛಂದೋಬದ್ಧ. ಇದೊಂದು ಹಾಡುಗಬ್ಬ ಆಗಿದೆ. ನಾಗವರ್ಮನು ಹೆಸರಿಸಿರುವ ಕರ್ನಾಟ ವಿಷಯ ಜಾತಿ ಛಂದಸ್ಸುಗಳ ಪಟ್ಟಿಯಲ್ಲಿ ಈ ಸಾಂಗತ್ಯದ ಹೆಸರಿಲ್ಲ. ಅನೇಕ ವಿದ್ವಾಂಸರುಗಳು ಸಾಂಗತ್ಯದ ಕುರಿತಾಗಿ, ಅದರ ಹುಟ್ಟಿನ ಕುರಿತಾಗಿ ಚರ್ಚಿಸ್ತಾ ಹೋಗ್ತಾರೆ. BM ಶ್ರೀಕಂಠಯ್ಯ ಅವರು ಗೀತಿಕೆ ಅಥವಾ ಪಿರಿಯಕ್ಕರದ 2 ಪಾದಗಳ ರೂಪಾಂತರದಿಂದ ಸಾಂಗತ್ಯ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. KG ಕುಂದಣಕಾರ ಸಾಂಗತ್ಯವು ಪ್ರಾಕೃತದ ಘಟ್ಟ ಷಟ್ಪದಿ ಮತ್ತು ಕುಸುಮ ಷಟ್ಪದಿಯ ಒಂದು ಭೇದ ಅಂತ ಬಿಟ್ಟು ಹೇಳ್ತಾರೆ. ಇನ್ನು ಸೇಡಿಯಾಪು ಕೃಷ್ಣ ಭಟ್ಟರು ಏಳೆ ಮತ್ತು ಸಾಂಗತ್ಯಕ್ಕೂ ಜನ್ಯಜನಕ ಸಂಬಂಧವಿದೆ ಅಂತ ಹೇಳ್ತಾರೆ. DS ಕರ್ಕಿ ಬಸವಣ್ಣನವರ ಕಾಲಜ್ಞಾನ ವಚನಗಳಲ್ಲಿ ಸಾಂಗತ್ಯದ ಉಗಮದ ಮೂಲ ಇದೆ ಅಂತೇಳಿ ಗುರುತಿಸ್ತಾರೆ. ತಿರುಮಲಾರ್ಯ ಮುಕ್ಕಲ್ವಾಡುಗಳು ಚೌಕಂಗೊಂಡು ಸಾಂಗತ್ಯ ರೂಪ ತಾಳಿದವು ಅಂತೇಳಿ ತಿರುಮಲಾರ್ಯ ಹೇಳ್ತಾನೆ. ಇನ್ನು DS ಕರ್ಕಿ ಅವರು ಸಾಂಗತ್ಯವು ಹಾಡುಗಬ್ಬವಾಗಿದೆ, ಸ್ವರ ಸಾಂಗತ್ಯವು ಅದರ ಮುಖ್ಯ ಲಕ್ಷಣ. ಸಂಗತಿ ಅಂದರೆ 2 ಮೇಳದೊಡನೆ ಸಾಗುವ ಗತಿ. ಮೇಳದೊಡನೆ ಹಾಡೋದ್ರಿಂದ ಈ ಕಾವ್ಯಕ್ಕೆ ಸಾಂಗತ್ಯ ಅನ್ನುವ ಹೆಸರು ಬಂದಿರಬೇಕು ಅಂತೇಳಿ DS ಕರ್ಕಿಯವರು ಹೇಳ್ತಾರೆ. ಇನ್ನು ರಂಶ್ರೀ ಮುಗುಳಿಯವರು ಹೊಂದಿಕೊಳ್ಳುವ ಹಾಡಿನ ಮಟ್ಟು ಎನ್ನುವ ಅರ್ಥದಲ್ಲಿ ಸಾಂಗತ್ಯ ಅನ್ನುವಂಥ ಹೆಸರು ಬಂದಿದೆ ಅಂತೇಳಿ ಹೇಳ್ತಾರೆ. ಸಂಸ್ಕೃತ ಕೋಶಗಳು ಸಾಂಗತ್ಯ ಎಂಬುದು ಸಂಗತ ಎಂಬುದರಿಂದ ಬಂದದ್ದು ಅಂತ ಹೇಳ್ತವೆ. ಒಟ್ಟಾರೆ ಸಾಂಗತ್ಯದ ಸಾಮಾನ್ಯ ಲಕ್ಷಣಗಳನ್ನು ಹೀಗೆ ಗುರುತಿಸ್ಬೋದು. ಸಾಂಗತ್ಯ 4 ಪಾದಗಳ ಪದ್ಯ. 1 ಮತ್ತು 3ನೇ ಸಾಲಿನಲ್ಲಿ 4 ವಿಷ್ಣುಗಣಗಳಿರುತ್ತೆ. 2 ಮತ್ತು 4ನೇ ಸಾಲಿನಲ್ಲಿ 2 ವಿಷ್ಣುಗಣಗಳು ಮತ್ತು 1
ಬ್ರಹ್ಮಗಣ ಇರುತ್ತೆ. ಮೊದಲೆರಡು ಸಾಲುಗಳಿಗೆ ಕೊನೆಯ ಎರಡು ಸಾಲುಗಳು ಸಮವಾಗಿರ್ತವೆ. ಇದು ಅಂಶಗಣ ಛಂದಸ್ಸಿನ ಹಾಡುಗಬ್ಬ ಆಗಿದೆ. ಸಾಂಗತ್ಯದಲ್ಲಿ ವಿಷ್ಣುಗಣಗಳ ಸ್ಥಾನದಲ್ಲಿ ಪರ್ಯಾಯವಾಗಿ ಬ್ರಹ್ಮಗಣವೂ ಕೂಡ ಬರಬಹುದು. ಇನ್ನು ಸಾಂಗತ್ಯದಲ್ಲಿ ರಚನೆಯಾದಂಥ ಕನ್ನಡದ ಪ್ರಥಮ ಕೃತಿ ಅಂತಂದರೆ ದೇಪರಾಜನ ಸೊಬಗಿನ ಸೋನೆ. ರತ್ನಾಕರ ವರ್ಣಿಯ ಭರತೇಶ ವೈಭವ ಕೃತಿಯನ್ನು ಸಾಂಗತ್ಯ ಸಾಹಿತ್ಯದ ಗೌರೀಶಂಕರ ಅಂಥೇಳಿ ಕರೆಯಲಾಗಿದೆ. ಈ ಭರತೇಶ ವೈಭವ ಕನ್ನಡ ಸಾಂಗತ್ಯ ಕಾವ್ಯಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಕೃತಿ. ಇನ್ನು ಚಿಕ್ಕುಪಾಧ್ಯಾಯ ಅತಿ ಹೆಚ್ಚು ಸಾಂಗತ್ಯ ಕೃತಿಗಳನ್ನು ರಚನೆ ಮಾಡಿದಂಥವನು. ಸಾಳ್ವನ ವೈದ್ಯ ಸಾಂಗತ್ಯ ಶಾಸ್ತ್ರ ಸಾಹಿತ್ಯದ ಒಂದು ಕೃತಿ. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದ ಸಂದರ್ಭದಲ್ಲಿ ತೀನಂಶ್ರೀ ಅವರ ಒಲುಮೆ ಕವನ ಸಂಕಲನದಲ್ಲಿ ಸಾಂಗತ್ಯ ಪದ್ಯಗಳಿದ್ದಾವೆ. ಇನ್ನು ಎಸ್ ವಿ ಪರಮೇಶ್ವರ ಭಟ್ಟರ ಇಂದ್ರಚಾಪ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರದ ಒಂದು ಶ್ರೇಷ್ಠವಾದಂಥ ಕೃತಿ. ಪ್ರಮುಖವಾದಂಥ ಸಾಂಗತ್ಯ ಕವಿಗಳು ಮತ್ತು ಅವರ ಕೃತಿಗಳನ್ನು ನೋಡೋದಾದರೆ ದೇಪರಾಜ 1410 ಈತನ ಕಾಲ. ಸೊಬಗಿನ ಸೋನೆ ಈತನ ಕೃತಿ. ಕಲ್ಯಾಣ ಕೀರ್ತಿ, ಕಾಮನ ಕತೆ, ಚಿನ್ಮಯ ಚಿಂತಾಮಣಿ, ಶಿಶುಮಾಯಣ, ತ್ರಿಪುರ ದಹನ ಸಾಂಗತ್ಯ, ಅಂಜನಾ ಚರಿತ್ರೆ, ರತ್ನಾಕರ ವರ್ಣಿಯ ಭರತೇಶ ವೈಭವ, ವಾದಿರಾಜರ ವೈಕುಂಠ ವರ್ಣನೆ, ಮಲ್ಲಿಕಾರ್ಜುನನ ತೋಂಟದಾರ್ಯನ ಸಾಂಗತ್ಯ, ಬ್ರಹ್ಮಕವಿಯ ವಜ್ರಕುಮಾರ ಚರಿತೆ, ಶಾಂತವೀರ ಕವಿಯ ವೀರಭದ್ರ ಲೀಲಾನೃತ್ಯ, ಹೀಗೆ ಅನೇಕ ಸಾಂಗತ್ಯ ಕೃತಿಗಳನ್ನು ಹೆಸರಿಸ್ಬೋದಾಗಿದೆ.